ಗ್ಯಾಸ್ ಉರಿತಾ ಇದೆ, ಇಡ್ಲಿ ಬೇಯ್ತಾ. ಹೊರಗೆ ಬಂದ 2 ಪಾರಿವಾಳದ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ರಾಷ್ಟ್ರ ಪಕ್ಷಿ ನವಿಲ್ ಕಾಣ್ತಾ ಇದೆ. ನಾವು ಹತ್ತಿರದಲ್ಲಿ ಹೋಗಿ ನೋಡುವ ಬನ್ನಿ. ನೋಡಿ ಫ್ರೆಂಡ್ಸ್, ಹಳ್ಳಿಯಲ್ಲಿ ಈ ಥರ ಮನೆ ಮುಂದೆನೆ ನವಿಲು ಸ್ವಲ್ಪನೂ ಭಯ ಇಲ್ಲದೆ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಈ ಥರ ನಮ್ಮ ಪೇಟೆ ಲೈಫಲ್ಲಿ ಸಿಗೋದೇ ಕಷ್ಟ ಅಲ್ವಾ. ಇದು ಅಳಿಕೆ ಮನೆ. ಅಳಿಕೆ ಅಂದರೆ ಈ ಮಂಗಳೂರಿನ ಪುತ್ತೂರು ವಿಟ್ಲದಲ್ಲಿರೋ ಒಂದು ಪ್ಲೇಸ್. ಇಲ್ಲಿದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವ್ರದ್ದು 2 ಮುದ್ದಾದ ಹಸುಗಳು. ಇಲ್ಲಿ ಇವರು LPG ಗ್ಯಾಸ್ ಯೂಸ್ ಮಾಡಲ್ಲ, ಅದರ ಬದಲು ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾರೆ. ಈ ಗೋಬರ್ ಗ್ಯಾಸ್ನ ಪ್ರೊಸೆಸಿಂಗ್ ಯಾವ ಥರ ಆಗುತ್ತೆ ಅಂತ ಬನ್ನಿ ಹೋಗಿ ನೋಡುವ ಈ ವಿಡಿಯೋದಲ್ಲಿ. ಮೊದಲಿಗೆ ಏನು ಮಾಡ್ತಾರೆ ಅಂದರೆ, ಡೈಲಿ ಹಸುವಿನ ಸೆಗಣಿಯನ್ನು ಒಂದು ದೊಡ್ಡ ಬಕೆಟಿಗೆ ಹಾಕಿಡ್ತಾರೆ. ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ ಮಾಡಿದ ಸೆಗಣಿ ಮಿಶ್ರಣವನ್ನು ಈ ಹೊಂಡದೊಳಗೆ ಹಾಕಬೇಕು. ಇದು ಗೋಬರ್ ಗ್ಯಾಸ್ ತಯಾರು ಮಾಡುವ ಹೊಂಡ. ಇದೇ ರೀತಿ ನಾವು ಡೈಲಿ ಈ ಸೆಗಣಿ ಮಿಶ್ರಣವನ್ನು ಈ ಹೊಂಡದೊಳಗೆ ಹಾಕಬೇಕು. ಈ ಹಾಕಿರೋ ಮಿಶ್ರಣವು ಸ್ವಲ್ಪ ಹೊತ್ತಿನ ನಂತರ ಕಾಂಪೋಸ್ಟಿಂಗ್ ಆಗಿ ಗ್ಯಾಸ್ ಆಗಿ ತಯಾರಾಗುತ್ತದೆ. ಈ ರೀತಿ ಆಗುವಾಗ ಗ್ಯಾಸ್ನ ಪ್ರೆಷರಿಗೆ ಈ ಬ್ಲ್ಯಾಕ್ ಕವರ್ ಉಬ್ಬಿ ಬರುತ್ತದೆ. ಬ್ಲ್ಯಾಕ್ ಕಲರ್ ಕವರ್ನ ಮೇಲೆ ನಾವು ಭಾರವಾದ ವಸ್ತು ಇಡುವುದರಿಂದ ಇಲ್ಲಿ ಉತ್ಪತ್ತಿಯಾದ ಗ್ಯಾಸ್ ನಾವು ಬಳಸುವ ಜಾಗಕ್ಕೆ ಸರಾಗವಾಗಿ ಹೋಗಲು ಉಪಯೋಗವಾಗುತ್ತದೆ. ಇಲ್ಲಿ ಒಂದು ವೈಟ್ ಕಲರ್ ಪೈಪ್ ಕಾಣ್ತಾ ಇದೆ ಅಲ್ವಾ, ಇದು ಗೋಬರ್ ಗ್ಯಾಸ್ ಪ್ರೊಸೆಸಿಂಗ್ ಆದ ವೇಸ್ಟ್ ಈ ವೈಟ್ ಪೈಪ್ನ ಮುಖಾಂತರ ಆಚೆ ಬರುತ್ತದೆ. ಇಲ್ಲಿ ಇನ್ನೊಂದು ಸಣ್ಣ ವೈಟ್ ಕಲರ್ ಪೈಪ್ ಕಾಣ್ತಾ ಇದೆ ಅಲ್ವಾ, ಈ ಪೈಪ್ನ ಮುಖಾಂತರ ಉತ್ಪತ್ತಿಯಾಗಿರುವ ಗೋಬರ್ ಗ್ಯಾಸ್ ನಾವು ಬಳಸುವ ಜಾಗಕ್ಕೆ ಈ ಪೈಪ್ನ ಮುಖಾಂತರ ನಮ್ಮ ಗೋಬರ್ ಗ್ಯಾಸ್ ಸ್ಟವ್ನ ಬಳಿ ಹೋಗುತ್ತೆ. ಇಲ್ಲಿ ಇನ್ನೊಂದೇನೆಂದರೆ, ಇಲ್ಲಿ ಗೋಬರ್ ಗ್ಯಾಸ್ ಸ್ಟವ್ ಮತ್ತು LPG ಸ್ಟವ್ ಬೇರೆ ಬೇರೆನೇ ಇರುತ್ತೆ. ನಾವು ನಮ್ಮ LPG ಸ್ಟವಲ್ಲಿ ಗೋಬರ್ ಗ್ಯಾಸನ್ನು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಗೋಬರ್ ಗ್ಯಾಸ್ ಉರಿತಾ ಇದೆ, ಇಡ್ಲಿ ಬೇಯ್ತಾ ಇದೆ. ಇಲ್ಲಿ ನೋಡ್ತಿರೋದು ದನದ ಕೊಟ್ಟಿಗೆಯ ಮೇಲೆ ಇರುವ ಈಗ ತಾನೇ ಮೊಟ್ಟೆ ಹಿಡಿದು ಹೊರಗೆ ಬಂದ 2 ಪಾರಿವಾಳದ ಮರಿಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇರಲಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು.